ವೆಲ್ಕಮ್ ಟು ಬಸವೈಟಿ ಮ್ಯಾನ್. ಇವತ್ತಿನ ಕೋಪ ಕ್ಲಾಸಲ್ಲಿ ವೆಬ್ಸೈಟ್ನ ಯಾವ ಥರ ಡಿಸೈನ್ ಮಾಡಬೇಕು, ವೀವರ್ ಅಥವಾ ಯೂಸರ್ಗೆ ಯಾವ ಥರ ನೋಡಿದಾಗ ಫೀಲ್ ಆಗಬೇಕು ಅಂತ ಯಾವ ಥರ ಡಿಸೈನ್ ಮಾಡೋದು ಅಂತ ನೋಡೋಣ. ಫಸ್ಟು ವೆಬ್ಸೈಟ್ನ ಡಿಸೈನ್ ಮಾಡಬೇಕಾದ್ರೆ ವೆಬ್ಸೈಟ್ ಡಿಸೈನಿಂಗ್ ಹ್ಯಾಸ್ ಅ ಡೈರೆಕ್ಟ್ ಲಿಂಕ್ ಟು ವಿಜುವಲ್ ಆಸ್ಪೆಕ್ಟ್ ಆಫ್ ಅ ವೆಬ್ಸೈಟಲ್ಲಿ ವೆಬ್ಸೈಟ್ ಡಿಸೈನ್ ಮಾಡಬೇಕಾದ್ರೆ ಜಾಸ್ತಿ ವಿಜುವಲ್ ಆಸ್ಪೆಕ್ಟ್ನ ಆಗಬೇಕು. ಎಫೆಕ್ಟಿವ್ ವೆಬ್ ಡಿಸೈನ್ ಈಸ್ ನೆಸೆಸರಿ ಟು ಕಮ್ಯುನಿಕೇಟ್ ಐಡಿಯಾಸ್ ಎಫೆಕ್ಟಿವ್ಲಿ. ವೆಬ್ ಡಿಸೈನು ಒಂದು ಎಫೆಕ್ಟಿವ್ ಥರ ಮಾಡಿರಬೇಕು. ಅಂದರೆ ಒಂದ್ಸಲ ಆ ವೆಬ್ಸೈಟ್ ಓಪನ್ ಮಾಡಿದರೆ ಲುಕ್ ಫೀಲ್ ಚೆನ್ನಾಗಿದೆ. ಈ ವೆಬ್ಸೈಟ್ನ ಜಾಸ್ತಿ ಯೂಸರ್ ಬ್ರೌಸ್ ಮಾಡೋ ಥರ ಆ ವೆಬ್ಸೈಟ್ ಇರಬೇಕು. ಈ ವೆಬ್ಸೈಟಲ್ಲಿ ಫಸ್ಟ್ ಯಾವ ಥರ ಡಿಸೈನ್ ಮಾಡಬೇಕಂದ್ರೆ ಫಸ್ಟ್ ಯೂಸಬಿಲಿಟಿ ಇರೋ ಮೆಟೀರಿಯಲ್ಸ್ನ ಯಾವ ಥರ ಯೂಸಬಲ್ ಮಾಡಿಕೊಂಡು ಮಿನಿಮಮ್ ಸೋರ್ಸ್ ಆಫ್ ನಾಲೆಜಿಂದ ಯಾವ ಥರ ಚೆನ್ನಾಗಿರೋ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ನಾಲೆಜ್ ಇರಬೇಕು. ಮತ್ತು ಫಂಕ್ಷನಾಲಿಟೀಸು, ಬ್ರ್ಯಾಂಡ್ ಯಾವ ಥರ ಇರಬೇಕು, ಹೈ ಲೆವೆಲ್ ಇದ್ರಾಗ ಮಾತ್ರ ಯೂಸರು ಬ್ರೌಸ್ ಮಾಡ್ತೀನಿ. ಬ್ರ್ಯಾಂಡ್ ಇರಬೇಕು, ಒಂದು ಹೆಸರು ಬ್ರ್ಯಾಂಡ್ ಇದ್ದಾಗ ಮಾತ್ರ ಜಾಸ್ತಿ ವೆಬ್ಸೈಟ್ನ ವ್ಯೂ ಮಾಡ್ತಾರೆ. ಆಕ್ಸೆಸಿಬಿಲಿಟಿ ಆಕ್ಸೆಸ್ ಮಾಡೋಕ್ಕೆ ಈಸಿ ವೇ ಥರ ಇರಬೇಕು. ಪ್ರೊಫೆಷ್ನಲ್ ಎಂಗೇಜ್ ಆಗಿರ್ಬೇಕು, ಯಾವಾಗಲೂ ಆ ಬ್ರೌಸರ್ ನೋಡಬೇಕು ಅಂತ ಆ ವೆಬ್ಸೈಟ್ ಅಷ್ಟು ಲುಕ್ ಮತ್ತು ಸಿಂಪ್ಲಿಸಿಟಿ ಮತ್ತು ಮೆಸೇಜ್ ಇವೆಲ್ಲ ಜಸ್ಟ್ ಒಂದು ವೆಬ್ ಡಿಸೈನರ್ಗೆ ಇರಬೇಕಾದ ನಮ್ಮ ನಾಲೆಜ್ ಅಂತ ಹೇಳ್ಬೋದು. ಎ ವೆಬ್ಸೈಟ್ ಇನ್ಕ್ಲೂಡ್ಸ್ ದ ಫಾಲೋವಿಂಗ್ ಕಾಂಪೊನೆಂಟ್ಸ್. ಫಸ್ಟು ಯಾವ್ಯಾವ ಕಾಂಪೊನೆಂಟ್ಸ್ ಇದೆ ವೆಬ್ಸೈಟಲ್ಲಿ ಅಂದರೆ ಫಸ್ಟ್ ಒನ್ ಕಂಟೈನಿಂಗ್ ಬ್ಲಾಗ್. ಕಂಟೈನರ್ ಅಂದ್ರೇನು, ಏನಾದರೂ ಮೆಟೀರಿಯಲ್ಸ್ ಹಾಕಿದಾಗ ಕಂಟೈನ್ ಮಾಡೋಕ್ಕೆ ಒಂದು ಸ್ಪೇಸ್ ಬೇಕಲ್ಲ, ಅದನ್ನೇ ಕಂಟೈನರ್ ಅಂತಾರೆ. ಕಂಟೈನರ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಪೇಜಸ್, ಪೇಜಸ್ ಆಗಿರ್ಬೋದು. ಕಂಟೈನರ್ಗೆ ವೆಬ್ಸೈಟಲ್ಲಿ ಪೇಜಸ್ ಅಂತಾರೆ. ಪೇಜಸ್ ಬಾಡಿ ಟ್ಯಾಗ್ ಬಿ ಟ್ಯಾಗ್ ಅನ್ಬೋದು. ಆ್ಯಂಡ್ ಆಲ್ ಕಂಟೈನಿಂಗ್ division tag. Without container there would be no place to put a contents of web page. ವೆಬ್ ಪೇಜ್ ಡೀಟೇಲ್, ವೆಬ್ ಪೇಜ್ ಇಂಡೆಕ್ಸ್, ವೆಬ್ ಪೇಜ್ ಟಾಪಿಕ್ಸ್ ಹಾಕೋಕ್ಕೆ ಒಂದು ಕಂಟೈನರ್ ಬೇಕದು ಪೇಜ್ ಅಂತ ಹೇಳ್ತಾರೆ ಇಲ್ಲಿ. ಅದರಲ್ಲಿ ಡಿಫ್ರೆಂಟ್ ಆ ವೆಬ್ಸೈಟಿನ ಡೀಟೇಲ್ಸ್ ಎಲ್ಲ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ ಕಂಟೈನರ್. ಇದು ಒಂದು ಮೇನ್ ಕಾಂಪೊನೆಂಟ್ ಆಫ್ ವೆಬ್ಸೈಟ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಲೋಗೋ ರೆಫರ್ಸ್ ಟು ದ ಐಡೆಂಟಿಟಿ ಆಫ್ ಎ ವೆಬ್ಸೈಟ್. ಈ ಲೋಗೋ ಏನು ಮಾಡ್ತದೆ, ವೆಬ್ಸೈಟ್ ಹೆಸರು ನೆನಪಿಲ್ಲ ಅಂದರೆ ಈ ಲೋಗೋ ನೆನಪಿದ್ರೆ ಡೈರೆಕ್ಟ್ ಹೆಸರು ಹೇಳೋ ಕೆಪಾಸಿಟಿ ಲೋಗೋಕ್ಕೆ ಇರ್ತವೆ. ಆ್ಯಂಡ್ ಈಸ್ ಯೂಸ್ ಟು ಅಕ್ರಾಸ್ ಅ ಕಂಪ್ನೀಸ್ ವೇರಿಯಸ್ ಫಾರ್ಮ್ಸ್ ಆಫ್ ಮಾರ್ಕೆಟಿಂಗ್ ಸಚ್ ಆಸ್ ಬಿಸ್ನೆಸ್ ಕಾರ್ಡ್ಸ್, ಲೆಟರ್ ಹೆಡ್, ಬ್ರೋಚರ್ಸ್ ಆ್ಯಂಡ್ ಸೋ ಆನ್. ಲೋಗೋ ಅಂದರೆ ವೇರಿಯಸ್ ಫಾರ್ಮಲ್ಲಿ ಸಿಗ್ತವೆ ಲೋಗೋಸು. ಬಿಸ್ನೆಸ್ ಕಾರ್ಡ್ಸ್ ಬರ್ತವೆ, ಲೆಟರ್ ಹೆಡ್ ಬರ್ತವೆ, ಬ್ರೋಚರ್ಸ್ ಹಾಕ್ತಾರಲ್ಲ ಆ ಥರನೂ ಅದಕ್ಕೂ ಲೋಗೋನೇ ಅಂತ ಕರೀತಾರೆ. ಒಂದು ವೆಬ್ಸೈಟಿಗೆ ಲೋಗೋ ಇದ್ದಾಗ ಮಾತ್ರ ಆ ವೆಬ್ಸೈಟು ನೇಮ್ ಪಡ್ಕೊಳುತ್ತೆ. ನೆಕ್ಸ್ಟ್ ಒನ್ ನ್ಯಾವಿಗೇಷನ್. ದ ಸೈಟ್ಸ್ ನ್ಯಾವಿಗೇಷನ್ ಸಿಸ್ಟಮ್ ಶುಡ್ ಬಿ ಈಸಿ ಟು ಫೈಂಡ್ ಆ್ಯಂಡ್ ಯೂಸ್. ಆ ನ್ಯಾವಿಗೇಷನ್ ಪಾತ್ ಆ ವೆಬ್ಸೈಟ್ದು ಈಸಿ ಆಗಿರ್ಬೇಕು. ಯೂಸರ್ ಫೈಂಡ್ ಮಾಡಿದಾಗ ಆ ವೆಬ್ಸೈಟು 1 ಇಲ್ಲ 2 ವರ್ಡ್ ಟೈಪ್ ಮಾಡಿದಾಗ ವೆಬ್ಸೈಟ್ ಫುಲ್ ನೇಮ್ ಲೀಸ್ಟ್ ಕೆಳಗಡೆ ಬರಬೇಕು. Oftenly the navigation is placed right at the top of the page. Content on a website should be relevant to the purpose of the website na purpose na helbeku content. Next one, footer. Footer is located at the bottom of the page. Footer andre page na bottom alli irutte. It is usually contains copyright, contract and legal information as well as few links to the main section of the site. ನೆಕ್ಸ್ಟ್ ಈ ಪಿಕ್ಚರ್ ವೆಬ್ಸೈಟ್ ಇಮೇಜ್. ಇಲ್ಲಿ ಈ ಇಮೇಜಸಲ್ಲಿ ಲೋಗೋ, ಫಸ್ಟ್ ಒನ್ ಲೋಗೋ ಇರುತ್ತೆ ಅಂದರೆ ವೆಬ್ಸೈಟ್ ಲೋಗೋ, ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನ್ಯಾವಿಗೇಷನ್ ಪಾತ್, ಕಂಟೆಂಟ್, ವೆಬ್ಸೈಟಿನ ಕಂಟೆಂಟ್ ಡೀಟೇಲ್ಸ್ ಎಲ್ಲ. ಇದು ಫೂಟರ್ ಅಂದರೆ ಆ ಪಾತಂದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTPದು ಅದನ್ನು ಹಾಕಿರ್ತಾರೆ. ಇದು ವೈಟ್ ಸ್ಪೇಸ್, ಏನಾದರೂ ನೋಟ್ಸ್ ಬರೆಯೋಕ್ಕೆ, ನೋಟ್ ಪ್ರಿಪೇರ್ ಮಾಡೋಕ್ಕೆ, ಇದೆಲ್ಲ ಒಂದು ವೆಬ್ಸೈಟ್ ಇಮೇಜ್ ಎಂದು. ನೆಕ್ಸ್ಟ್ ವೆಬ್ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಬಿಲ್ಡಿಂಗ್ ವೆಬ್ಸೈಟ್. ವೆಬ್ ಡೆವಲಪ್ಮೆಂಟ್ ಅಂದರೆ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡೋಕ್ಕೆ ಮತ್ತು ಡೆಪ್ಲಾಯ್ ಅಂತ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡೋಕ್ಕೆ
ಒಂದು ವೆಬ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ವೆಬ್ ಡೆವಲಪ್ಮೆಂಟ್ ರಿಕ್ವೈರ್ಸ್ ಯೂಸ್ ಆಫ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಯೂಸಿಂಗ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್, ಜಾವಾ ಸ್ಕ್ರಿಪ್ಟ್, ವೆರೈಟಿ ಡಿಫ್ರೆಂಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಒಂದು ವೆಬ್ಸೈಟ್ನ ಡೆವಲಪ್ ಮಾಡ್ಬೋದು. ವೆಬ್ ಡೆವಲಪ್ಮೆಂಟಲ್ಲಿ ಕ್ಲೈಂಟ್ ಸೈಡು, ಸರ್ವರ್ ಸೈಡು ಮತ್ತು ಕ್ಲೈಂಟ್ ಪ್ಲಸ್ ಸರ್ವರ್ ಸೈಡ್ ಕೋಡಿಂಗ್ ಅಂತ ಬರ್ತವೆ. ಈಗ ಕ್ಲೈಂಟ್ ಸೈಡ್ ಬೇರೆ, ಸರ್ವರ್ ಸೈಡ್ ಬೇರೆ, ಎರಡು ಹೈ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ವೆಬ್ಸೈಟ್ನ ಡೆವಲಪ್ ಮಾಡ್ಬೋದು. ಫಸ್ಟ್ ಕ್ಲೈಂಟ್ ಸೈಡಲ್ಲಿ ಏಜಾಕ್ಸ್, ಫ್ಲ್ಯಾಶ್, ಜಾವಾ ಸ್ಕ್ರಿಪ್ಟ್, ಜೇಕ್ವರಿ, ಮೈಕ್ರೋಸಾಫ್ಟ್ ಸಿಲ್ವರ್ ಲೈಟ್, ನೆಕ್ಸ್ಟ್ HTML ಆ್ಯಂಡ್ CSS, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್, ಇವೆಲ್ಲ ಕ್ಲೈಂಟ್ ಸೈಡ್. ಅಂದರೆ ವೆಬ್ಸೈಟ್ ಫಸ್ಟ್ ಪೇಜ್ ಅಥವಾ ಕ್ಲೈಂಟ್ ಅಂದರೆ ಯಾವ ಥರ ಯೂಸರು ಟೈಪ್ ಮಾಡಿದಾಗ, ಎಂಟ್ರ್ ಮಾಡಿದಾಗ ಸೈಟ್ ಯಾವ ಥರ ಗ್ರಾಫಿಕ್ಸಲ್ಲಿ ಯೂಸ್ ಮಾಡಿರ್ತೀವಿ, ಅದೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವ್ಯಾವು, ಇವೆಲ್ಲ ಲೀಸ್ಟ್ ಆಫ್ ಕ್ಲೈಂಟ್ ಸೈಡ್. ಸರ್ವರ್ ಸೈಡ್ ಅಂದರೆ ಬ್ಯಾಕ್ ಎಂಡ್ ಅಂದರೆ ಡಾಟಾಬೇಸ್ ಥರ. ಈಗ ಫೀಲ್ಡ್ ಎಂಟ್ರಿ ಮಾಡೋ ಪೇಜ್ಗೆ ಕ್ಲೈಂಟ್ ಸೈಡ್ ಅಂತಾರೆ. ಫೀಲ್ಡ್ ಎಂಟ್ರಿ ಮಾಡಿದ್ದನ್ನು ಸ್ಟೋರ್ ಮಾಡೋಕ್ಕೆ ಸರ್ವರ್ ಸೈಡ್ಗೆ ಡಾಟಾಬೇಸ್ ಅಂದರೆ ಎಲ್ಲ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದನ್ನು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ಬೋದು ಅಂದರೆ ASP, ಕೋಡ್ ಫ್ಯೂಷನ್, CGI, PHP, ಪೈಥಾನ್, ರೂಬಿ, ಜಾವಾ, .NET, MS ಆಕ್ಸಿಸ್, ಇವೆಲ್ಲ ಒಂದು ಸರ್ವರ್ ಸೈಡ್ ಕೋಡಿಂಗ್ ಸ್ಕ್ರಿಪ್ಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ಲೈಂಟ್ ಪ್ಲಸ್ ಸರ್ವರ್ ಸೈಡ್ ಕೋಡಿಂಗ್ ಯಾವ್ಯಾವ ಅಂದರೆ ಗೂಗಲ್ ವೆಬ್ ಟೂಲ್ ಕಿಟ್, ಡಾರ್ಟ್, ಓಪಾ, ಟೆರಾಸೂಸ್, ಇವೆಲ್ಲ ಕ್ಲೈಂಟ್ ಮತ್ತು ಸರ್ವರ್ಗೆ ಒಂದು ಪರ್ಟಿಕ್ಯುಲರ್ ಕೋಡಿಂಗ್ ಅಂತ ಹೇಳ್ಬೋದು. ಕ್ಲೈಂಟ್ ಸೈಡು, ಸರ್ವರ್ ಸೈಡ್. ಮೇನು ವೆಬ್ ಡೆವಲಪ್ಮೆಂಟ್ ಮಾಡೋರು, ವೆಬ್ ಡೆವಲಪರ್ಗೆ ಮೇನ್ ಎರಡು ನಾಲೆಜ್ ಇರಬೇಕು. ಒಂದು ಕ್ಲೈಂಟ್ ಸೈಡ್ ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡ್ರೆ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಸರ್ವರ್ ಸೈಡ್ ಯಾವ ಕೋಡಿಂಗ್ ಲ್ಯಾಂಗ್ವೇಜ್ನ ಹಾಕಿದಾಗ ಯೂಸರ್ದೆಲ್ಲ ಡೇಟಾ ಸ್ಟೋರ್ ಆಗುತ್ತೆ ಅಂತ ತಿಳ್ಕೊಂಡಿರಬೇಕು. ನೆಕ್ಸ್ಟ್, ಬಿಫೋರ್ ಡೆವಲಪಿಂಗ್ ಎ ವೆಬ್ಸೈಟ್ ಒನ್ ಶುಡ್ ಯು ಕೀಪ್ ಸೆವರಲ್ ಆಸ್ಪೆಕ್ಟ್ಸ್ ಇನ್ ಮೈಂಡಲ್ಲಿ. ವೆಬ್ ಡೆವಲಪರ್ ಆದವನು ಒಂದು ಮೈಂಡಲ್ಲಿ ಇವೆಲ್ಲ ಲೀಸ್ಟ್ ಮಾಡಿಟ್ಕೋಬೇಕು. ಯಾಕೆ ವೆಬ್ಸೈಟ್ನ ವ್ಯೂ ಮಾಡಬೇಕು, ಮತ್ತು ಡೆವಲಪ್ ಮಾಡೋಕ್ಕಿಂತ ಮುಂಚೆ ಸಮ್ ಬೇಸಿಕ್ ನಾಲೆಜ್ ಇರಲೇಬೇಕು. ಫಸ್ಟ್ ಒನ್, ವಾಟ್ ಟು ಪುಟ್ ಆನ್ ದ ವೆಬ್ಸೈಟಲ್ಲಿ ಏನು ಹಾಕಮ್ಮ. ನೆಕ್ಸ್ಟು, ಹೂ ವಿಲ್ ಹೋಸ್ಟ್ ಇಟ್, ಯಾರು ಹೋಸ್ಟ್ ಮಾಡ್ತಾರೆ ವೆಬ್ಸೈಟ್ನ. ನೆಕ್ಸ್ಟ್ ಒನ್, ಇವೆಲ್ಲ ಕ್ವಶನ್ ಮಾರ್ಕ್ಸ್, ಮೈಂಡಲ್ಲಿ ಕ್ವಶನ್ ಮಾರ್ಕ್ಸ್ ಇದ್ದಾಗ ಮಾತ್ರ ಆನ್ಸರ್ ಹುಡ್ಕೋಕ್ಕೆ ಸಾಧ್ಯ. ಥರ್ಡ್ ಒನ್, ಹೌ ಟು ಮೇಕ್ ಇಟ್ ಇಂಟರಾಕ್ಟಿವ್. ಯೂಸರ್ ಒಂದು ಕ್ವಶನ್ ಕೇಳಿದಾಗ ವೆಬ್ಸೈಟನ್ನು ಇಂಟ್ರ್ಯಾಕ್ಟ್ ಮಾಡಬೇಕಂದ್ರೆ ಇಂಟ್ರಾಕ್ಟಿವ್ ಕಮ್ಯುನಿಕೇಷನ್ ಯೂಸರ್ ಮತ್ತು ವೆಬ್ಸೈಟ್ ನಡುವೆ ಇರಬೇಕು ಅಂತ ಒಂದು ಕ್ವಶನ್ ಮಾರ್ಕ್ ನಮ್ಮ ಕಡೆ ಇರಬೇಕು. ನೆಕ್ಸ್ಟ್, ಹೌ ಟು ಕೋಡ್ ಇಟ್, ಯಾವ ಕೋಡ್ನ ಯೂಸ್ ಮಾಡಿಕೊಂಡು ವೆಬ್ಸೈಟ್ನ ಡೆವಲಪ್ ಮಾಡಬೇಕು. ನೆಕ್ಸ್ಟ್ ಒನ್, ಹೌ ಟು ಕ್ರಿಯೇಟ್ ಸರ್ಚ್ ಇಂಜಿನ್ ಫ್ರೆಂಡ್ಲಿ ವೆಬ್ಸೈಟ್. ಸರ್ಚ್ ಇಂಜಿನ್ಸ್ ಯಾವ ಗೂಗಲ್, ಇವೆಲ್ಲ ಸರ್ಚ್ ಇಂಜಿನ್ಸ್ ಅಲ್ಲ. ಇದು ಹೌ ಟು ಕ್ರಿಯೇಟ್ ಎ ಸರ್ಚ್ ಇಂಜಿನ್ ಫ್ರೆಂಡ್ಲಿ ಯೂಸರ್ಗೆ ಯಾವ ಥರ ಫ್ರೆಂಡ್ಲಿ ಆಗಿ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಒನ್, ಹೌ ಟು ಸೆಕ್ಯೂರ್ ದ ಸೋರ್ಸ್ ಕೋಡ್ ಫ್ರೀಕ್ವೆಂಟ್ಲಿ. ಸೋರ್ಸ್ ಕೋಡ್ನ ಯಾವ ಥರ ಸೆಕ್ಯೂರ್ ಮಾಡಬೇಕು, ಹ್ಯಾಕ್ ಮಾಡೋ ಚಾನ್ಸಸ್ ಇರ್ತವೆ, ಹೆಂಗೆ ಸೋರ್ಸ್ ಕೋಡ್ನ ಸೆಕ್ಯೂರಿಟಿದಾಗಿ ಇಟ್ಕೋಬೇಕು. ನೆಕ್ಸ್ಟು, ವಿಲ್ ದ ವೆಬ್ಸೈಟ್ ಡಿಸ್ಪ್ಲೇ ವೆಲ್ ಇನ್ ಡಿಫ್ರೆಂಟ್ ಬ್ರೌಸರ್ಸಲ್ಲಿ ವೆಬ್ಸೈಟ್ನ ಬಿಡಬೇಕು, ಯಾವ ಥರ ಡಿಸೈನ್ ಡಿಸ್ಪ್ಲೇ ಇರಬೇಕು ಅಂತ ಯೋಚನೆ ಮಾಡಬೇಕು ವೆಬ್ ಡೆವಲಪರ್ ಆದವನು. ನೆಕ್ಸ್ಟು, ವಿಲ್ ದ ನ್ಯಾವಿಗೇಷನ್ ಮೆನು ಬಿ ಈಸಿ ಟು ಯೂಸರ್ಗೆ ಬೇಸಿಕ್ ನಾಲೆಜ್ ಇಟ್ಕೊಂಡು ಏನಾದರೂ ಒಂದು ಸರ್ಚ್ ಇಂಜಿನಲ್ಲಿ ವೆಬ್ಸೈಟ್ನ ಸರ್ಚ್ ಮಾಡಬೇಕಾದ್ರೆ ನ್ಯಾವಿಗೇಷನ್ ಪಾತ್ ಅಥವಾ ಈಸಿಯಾಗಿ ಸಿಗೋ ಥರ ನಾವು ವೆಬ್ ಡೆವಲಪ್ ಮಾಡಿರಬೇಕು ಅನ್ನೋ ಕ್ವಶನ್ ಮಾರ್ಕ್ ಆನ್ಸರ್ಗೆ ನಾವು ಹುಡುಕಬೇಕು. ನೆಕ್ಸ್ಟು, ವಿಲ್ ದ ವೆಬ್ಸೈಟ್ ಲೋಡ್ ಕ್ವಿಕ್ಲಿ. ಲೋಡ್ ಆಗೋಕ್ಕೆ ವೆಬ್ಸೈಟು 10 ನಿಮಿಷ 15 ನಿಮಿಷ ತೊಗೊಂಡ್ರೆ ಯೂಸರ್ಗೆ ಸಾಕಾಗುತ್ತೆ. ಅದೇ ವೆಬ್ಸೈಟು ಲೋಡ್ ಆಗೋಕ್ಕೆ ಫ್ರೀಕ್ವೆಂಟ್ಲಿ 2 ಮಿನಿಟ್ಸ್ ಫ್ಯೂ ಸೆಕೆಂಡ್ಸ್ ತೊಗೊಂಡ್ರೆ ಯೂಸರ್ಗೂ ಅವ್ನ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗಲ್ಲ. ನೆಕ್ಸ್ಟ್, ಹೌ ಈಸಿಲಿ ವಿಲ್ ದ ಸೈಟ್ ಪೇಜಸ್ ಪ್ರಿಂಟ್. ಯಾವ ಥರ ಫಾಸ್ಟಾಗಿ ಪ್ರಿಂಟ್ ಆಗ್ಬೋದು ವೆಬ್ಸೈಟ್ ಪೇಜಸ್ಸು, ಅದನ್ನು ಯೋಚನೆ ಮಾಡಬೇಕು ವೆಬ್ ಡೆವಲಪರ್ ಆದವನು. ಹೌ ಈಸಿಲಿ ವಿಲ್ ವಿಸಿಟರ್ ಫೈಂಡ್ ಇಂಪಾರ್ಟೆಂಟ್ ಡೀಟೇಲ್ಸ್ ಸ್ಪೆಸಿಫಿಕ್ ಟು ದ ವೆಬ್ಸೈಟಲ್ಲಿ ಒಂದು ಏನಾದರೂ ಕ್ವೆರಿ ಸರ್ಚ್ ಮಾಡಿದಾಗ ಅಥವಾ ಏನಾದರೂ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಂಪಾರ್ಟೆಂಟ್ ಡೀಟೇಲ್ಸ್ನ ಆ ಸೆಂಟೆನ್ಸೆಲ್ಲ ಹೈಲೈಟ್ ಮಾಡಿದರೆ ಯೂಸರ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಕಣ್ಣು ಡೈರೆಕ್ಟ್ ಹೈಲೈಟ್ ಆಗಿರೋ ಕಲರ್ ಕಡೆ ಹೋದಾಗ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಕ್ವಶನ್ಗೆ. ಆ ಥರ ಒಂದು ವೆಬ್ಸೈಟ್ನ ಡೆವಲಪ್ ಮಾಡೋ ನಾಲೆಜ್ ವೆಬ್ ಡೆವಲಪರ್ಗೆ ಇರಬೇಕು. ಲಾಸ್ಟ್ ಒನ್, ಹೌ ಎಫೆಕ್ಟಿವ್ಲಿ ದ ಸ್ಟೈಲ್ ಶೀಟ್ ಬಿ ಯೂಸ್ಡ್ ಆನ್ ವೆಬ್ಸೈಟಲ್ಲಿ ವೆಬ್ ಪೇಜಸ್
ಯಾವ ಥರ ವೆಬ್ ಪೇಜ್ ಡಿಸೈನ್ ಆಗಿರಬೇಕು, ಆ ಶೀಟಲ್ಲಿ ಯಾವ ಥರ ಸ್ಟೈಲಿಶ್ ಆಗಿರಬೇಕು, ಯೂಸರ್ಗೆ ಲುಕ್ ಗ್ರಾಫಿಕ್ ಲುಕ್ ಯಾವ ಥರ ಇರಬೇಕು ಅನ್ನೋ ನಾಲೆಜ್ ಮತ್ತು ಅದನ್ನು ಅಪ್ಲೋಡ್ ಮಾಡೋ ನಾಲೆಜ್ ವೆಬ್ ಡೆವಲಪರಿಗೆ ಮಾತ್ರ ಇರುತ್ತೆ. ಇವೆಲ್ಲ ಜಸ್ಟ್ ಒಂದು ಬೇಸಿಕ್ ಕ್ವಶನ್ ಮಾರ್ಕ್. ಇವೆಲ್ಲ ವೆಬ್ ಡೆವಲಪರ್ಗೆ ಬೇಸಿಕ್ ಇವೆಲ್ಲ ಕ್ವಶನ್ಸ್, ಇದ್ರ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ಒಂದು ಚೆನ್ನಾಗಿರೋ ವೆಬ್ಸೈಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ವೆಬ್ ಡೆವಲಪ್ಮೆಂಟ್ ಪ್ರಾಸೆಸ್. ವೆಬ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಪ್ರಾಸೆಸ್ ಮಾಡಲೇಬೇಕು. ವೆಬ್ ಡೆವಲಪ್ಮೆಂಟ್ ಪ್ರಾಸೆಸ್ ಇನ್ಕ್ಲೂಡ್ಸ್ ಆಲ್ ದ ಸ್ಟೆಪ್ಸ್ ದಟ್ ಆರ್ ಗುಡ್ ಟು ಟೇಕ್ ಬಿಲ್ಡ್ ಆ್ಯಂಡ್ ಇಂಟರಾಕ್ಟಿವ್ ಅಥವಾ ಅಟ್ರಾಕ್ಟಿವ್ ಎಫೆಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್ ವೆಬ್ಸೈಟು ಒಂದು ಕ್ರಿಯೇಟ್ ಮಾಡಬೇಕಾದ್ರೆ ವ್ಯೂವರ್ಗೆ ಅಥವಾ ಯೂಸರ್ಗೆ ಮತ್ತು ವೆಬ್ಸೈಟ್ಗೆ ಇಂಟರಾಕ್ಟಿವ್ ಕಮ್ಯುನಿಕೇಷನ್ ಇದ್ದಾಗ ಮಾತ್ರ ಫ್ರೆಂಡ್ಲಿ ಯೂಸರ್ ಆಗೋಕ್ಕೆ ಚಾನ್ಸ್ ಇದೆ. ದೀಸ್ ಸ್ಟೆಪ್ಸ್ ಆರ್ ಶೋನ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್. ಇವೆಲ್ಲ ವೆಬ್ ಡೆವಲಪ್ಮೆಂಟ್ ಪ್ರಾಸೆಸ್ ಅಂತ ಕರೀತಾರೆ. ಫಸ್ಟ್ ಡಿಸೈಡ್ ಪರ್ಪಸ್. ಯಾವ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀನಿ ಅಂತ ಫಸ್ಟ್ ವೆಬ್ಸೈಟ್. ಇ ಕಾಮರ್ಸ್ ಅಂದರೆ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್ ಮಾಡ್ತಿದ್ದೀನ ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಪರ್ಪಸಿಗೆ ಮಾಡ್ತೀನಿ. ಫಸ್ಟು ವೆಬ್ ಡೆವಲಪರ್ ಆದ ನಾನು ಈ ವೆಬ್ಸೈಟಿಗೆ ಯಾವ ಸಲುವಾಗಿ ನಾನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಎಲ್ಲ ಪ್ಲ್ಯಾನಿಂಗ್ ಪ್ರಾಸೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಆ ಪ್ಲ್ಯಾನಿಂಗ್ ಪ್ರಕಾರನೇ ಪೇಜಸ್ನ ಅಥವಾ ವೆಬ್ಸೈಟ್ನ ಡಿಸೈನ್ ಮಾಡೋದು ನಾಲೆಜ್ ಇರಬೇಕು. ನೆಕ್ಸ್ಟ್ ಗ್ಯಾದರ್ ಕಂಟೆಂಟ್. ಆ ಪ್ಲ್ಯಾನಿಂಗ್ ಮತ್ತು ಡಿಸೈನ್ ಆದಮೇಲೆ ಅದ್ರದ್ದು ರಿಲೇಟೆಡ್ ಟಾಪಿಕ್ ಕಂಟೆಂಟ್ ಗ್ಯಾದರ್ ಮಾಡಬೇಕು. ಆಮೇಲೆ ಬಿಲ್ಡ್ ಮಾಡಬೇಕು. ವೆಬ್ಸೈಟ್ನ ಬಿಲ್ಡ್ ಮಾಡಿ ಟೆಸ್ಟಿಗೆ ಕೊಡಬೇಕು. ಟೆಸ್ಟ್ ಅಂದರೆ ಕಂಡೀಷನ್ಸ್ ಹಾಕಿದಾಗ ಈ ಸೈಟ್ ಅಂತ ಒಂದೇ ಸೈಟಲ್ಲಿ ಇನ್ನೊಂದು ಸೈಟ್ನ ಯಾವ ಥರ ಓಪನ್ ಮಾಡೋಕ್ಕೆ ಟೆಸ್ಟ್ ಮಾಡಬೇಕು. ಮತ್ತು ಕಂಡೀಷನ್ಸ್ ಹಾಕಿ ಟೆಸ್ಟ್ ಮಾಡಿದಾಗ ಇದು ಕರೆಕ್ಟಾಗಿ ರನ್ ಆಗ್ತಾ ಇದೇನೇ ಇಲ್ಲ ವೆಬ್ಸೈಟು. ಮತ್ತು ಇವೆಲ್ಲ ಪ್ರಾಸೆಸ್ ಆದಮೇಲೆ ಸರ್ವರ್ಗೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಮಾರ್ಕೆಟಿಂಗ್ ಮತ್ತು ಮೇಂಟೆನೆನ್ಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ನಿಮ್ಮ ವೆಬ್ಸೈಟ್ ರೀಚ್ ಆಗುತ್ತೆ. ಹೊರಗಡೆ ರೀಚ್ ಆದಾಗ ನಿಮ್ಮದು ವೆಬ್ಸೈಟ್ಗೆ ಗುಡ್ ವಿಲ್, ಫೇಮು, ನೇಮ್ ಎಲ್ಲ ಬರುತ್ತೆ. ಇವೆಲ್ಲ ಪ್ರಾಸೆಸ್. ವೆಬ್ ಡೆವಲಪ್ಮೆಂಟ್ ಮಾಡೋಕ್ಕೆ ಇವೆಲ್ಲ ಪ್ರಾಸೆಸ್. ನೆಕ್ಸ್ಟ್ ಸ್ಕಿಲ್ ರಿಕ್ವೈರ್ಡ್ ಫಾರ್ ಅ ವೆಬ್ ಡೆವಲಪರ್. ಫಾರ್ ಬೀಯಿಂಗ್ ಎ ಸಕ್ಸಸ್ಫುಲ್ ವೆಬ್ ಡೆವಲಪರ್ ಒನ್ ಶುಡ್ ಪಾಸಸ್ ದ ಫಾಲೋಯಿಂಗ್ ಸ್ಕಿಲ್. ಎಲ್ಲ ಸ್ಕಿಲ್ಸ್ನ ಗೊತ್ತಿದ್ದಾಗ ಮಾತ್ರ ಒಂದು ಸಕ್ಸಸ್ಫುಲ್ ವೆಬ್ ಡೆವಲಪರ್ ಅಂತ ಕರೀತಾರೆ. ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಲೈಂಟ್ ಆ್ಯಂಡ್ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್. ಎರಡು ಸೈಡ್ ಸ್ಕ್ರಿಪ್ಟಿಂಗ್ ಇರ್ತವೆ, ಕ್ಲೈಂಟ್ ಮತ್ತು ಸರ್ವರ್ ಸೈಡ್. ಕ್ಲೈಂಟ್ ಸೈಡು ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡಿದಾಗ ಅಟ್ರಾಕ್ಟಿವ್ ಲುಕ್ ಕಾಣುತ್ತೆ ವೆಬ್ಸೈಟಲ್ಲಿ, ಆ ನಾಲೆಜ್ ಇದ್ದಾಗ ವಿಜುವಲ್ ಬೇಸಿಕ್ ಯೂಸ್ ಮಾಡ್ತೀರಾ, ಏನು ಜಾವಾ ಸ್ಕ್ರಿಪ್ಟಾ, ಏನು ಸಿ ಪ್ರೋಗ್ರಾಮಾ, ಸಿ ಪಿ ಪಿ ಅಥವಾ C++ ಪ್ರೋಗ್ರಾಮಾ, ಅವೆಲ್ಲ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್. ಅವೆಲ್ಲ ಯೂಸ್ ಮಾಡಿದಾಗ ಯಾವ ಥರ ಲುಕ್ ಕಾಣುತ್ತೆ ಗ್ರಾಫಿಕಲಿ ಅಂತ ಚೆಕ್ ಮಾಡಿರಬೇಕು. ಮತ್ತು ಸರ್ವರ್ ಸೈಡ್ ಯಾವ ಥರ ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಹಾಕಿದಾಗ ನಮ್ಮ ಡೇಟಾಬೇಸು ಚೆನ್ನಾಗಿ ಸ್ಟೋರ್ ಆಗುತ್ತೆ ಅಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಕ್ರಿಯೇಟಿಂಗ್, ಎಡಿಟಿಂಗ್ ಆ್ಯಂಡ್ ಮಾಡಿಫೈಯಿಂಗ್ ಟೆಂಪ್ಲೇಟ್ಸ್ ಫಾರ್ ವೆಬ್ ಡೆವಲಪ್ಮೆಂಟ್ ಫ್ರೇಮ್ವರ್ಕ್. ಒಂದು ಫ್ರೇಮ್ವರ್ಕಿಗೆ ಕ್ರಿಯೇಟ್ ಮತ್ತು ಎಡಿಟ್, ಮಾಡಿಫೈ ಮಾಡಲೇಬೇಕು. ಟೆಂಪ್ಲೇಟ್ಸ್ ಅಂದರೆ ರೆಡಿಮೇಡ್ ಆನ್ಸರ್ಸ್ ಥರ ಇರುತ್ತೆ. ಟೆಂಪ್ಲೇಟ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮತ್ತು ಎಡಿಟ್ ಮತ್ತು ಮಾಡಿಫೈ ಮಾಡೋ ನಾಲೆಜ್, ಸ್ಕಿಲ್ಲು ಸಕ್ಸಸ್ಫುಲ್ ವೆಬ್ ಡೆವಲಪರ್ಗೆ ಇರಲೇಬೇಕು. ನೆಕ್ಸ್ಟ್ ಕಂಡಕ್ಟಿಂಗ್ ಅಬ್ಸರ್ವೇಷನ್ ಯೂಸಿಂಗ್ ಟೆಸ್ಟಿಂಗ್. ಅವಾಗವಾಗ ಟೆಸ್ಟಿಂಗ್ ಮಾಡ್ತಾನೆ ಇರಬೇಕು. ಈಕ್ವಲ್ ಟು ಆಗಿದಾಗ ಏನಾಗುತ್ತೆ, ಎಟ್ ದ ರೇಟ್ ಆಗಿದಾಗ ಏನಾಗುತ್ತೆ, ಮತ್ತು ಈ ಪರ್ಟಿಕ್ಯುಲರ್ ಫೀಲ್ಡ್ಗೆ ಈಗ ಡಾಟ್ ಹಾಕಲಿಲ್ಲ ಅಂದರೆ ಎರರ್ ತೋರಿಸ್ಬೇಕು. ಡಾಟ್ ಹಾಕಿಲ್ಲ ಅಂದ್ರೂ ಸತಿ ಎರರ್ ತೋರಿಸಿಲ್ಲ ಅಂದರೆ ಅಲ್ಲಿ ಟೆಸ್ಟಿಂಗ್ ಫಾಲ್ಸ್ ಆಯಿತು ಅಂತ ಅರ್ಥ. ಅದೇ ಥರ ಇವೆಲ್ಲ ಮೇನ್ ಸ್ಕಿಲ್ ರಿಕ್ವೈರ್ಡ್ ಇರಬೇಕು ಯಾರಿಗೆ, ಸಕ್ಸಸ್ಫುಲ್ ವೆಬ್ ಡೆವಲಪರ್ಗೆ. ನೆಕ್ಸ್ಟ್ ಮತ್ತು ಲಾಸ್ಟ್ ಪ್ರೋಗ್ರಾಮಿಂಗ್ ಇಂಟ್ರಾಕ್ಷನ್ ವಿತ್ ಜಾವಾ ಸ್ಕ್ರಿಪ್ಟ್, PHP, jQuery. ಇವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಜಾವಾ ಸ್ಕ್ರಿಪ್ಟ್ JS ಅಂತಾರೆ, ಜಾವಾ ಸ್ಕ್ರಿಪ್ಟ್ಗೆ PHP, ಇದೆಲ್ಲ jQuery ಹೈ ಲೆವೆಲ್ ಲ್ಯಾಂಗ್ವೇಜ್. ಇಂಟ್ರಾಕ್ಷನ್ ಗೊತ್ತಿರಬೇಕು ವೆಬ್ ಡೆವಲಪರ್ಗೆ. ವೆಬ್ಸೈಟ್ ಹೋಸ್ಟಿಂಗ್ ಅಂದರೆ ವೆಬ್ಸೈಟ್ ಹೋಸ್ಟಿಂಗ್ ಇಸ್ ಎ ಸರ್ವಿಸ್ ಆಫ್ ಪ್ರೊವೈಡಿಂಗ್ ಆನ್ಲೈನ್ ಸ್ಪೇಸ್ ಫಾರ್ ಸ್ಟೋರೇಜ್ ಆಫ್ ವೆಬ್ ಪೇಜಸ್ನ ಸ್ಟೋರ್ ಮಾಡೋಕ್ಕೆ ಒಂದು ಆನ್ಲೈನ್ ಸ್ಪೇಸ್ ಕೊಟ್ಟಿರ್ತಾರೆ. ಆ ಸರ್ವಿಸ್ನ ವೆಬ್ ಹೋಸ್ಟಿಂಗ್ ಅಂತ ಕರೀತಾರೆ. ದೀಸ್ ವೆಬ್ ಪೇಜಸ್ ಆರ್ ಮೇಡ್ ಅವೈಲೇಬಲ್ ವಯ www ವರ್ಲ್ಡ್ ವೈಡ್ ವೆಬ್. ಕಂಪ್ನೀಸ್ ವಿಚ್ ಆಫರ್ ವೆಬ್ಸೈಟ್ ಹೋಸ್ಟಿಂಗ್ ಆರ್ ನೌನ್ ಆಸ್ ವೆಬ್ ಹೋಸ್ಟ್. ಕಂಪ್ನೀಸ್ ಆಫರ್ ವೆಬ್ಸೈಟ್ ಹೋಸ್ಟಿಂಗ್ are called as web host. Types of hosting: shared hosting, virtual
private server hosting VPS. Last one, dedicated server hosting. ವೆಬ್ ಹೋಸ್ಟಿಂಗ್ ಕಂಪ್ನೀಸ್ ಯಾವ್ಯಾವ ಇದಾವೆ ಅಂದರೆ ಬ್ಲೂ ಹೋಸ್ಟ್, ಗೋಡ್ಯಾಡಿ, ಹೋಸ್ಟ್ ಗ್ಯಾಟರ್, ಜಸ್ಟ್ ಹೋಸ್ಟ್, ಲಾಫಿಂಗ್ ಸ್ಕ್ವಾಡ್, ಇವೆಲೋಸಿಟಿ, ಲಿಕ್ವಿಡ್ ವೆಬ್, ಮೀಡಿಯಾ ಟೆಂಪಲ್ ಸರ್ವ್ಲೆಂಟ್, ವೈರ್ಡ್ ಟ್ರೀ, ವೈಲ್ಡ್ ವೆಸ್ಟ್ ಡೊಮೈನ್ಸ್, ವಿಕ್ಸ್, VIPL, ಬಿಗ್ ರಾಕ್. ಜಾಸ್ತಿ ವೆಬ್ ಹೋಸ್ಟ್ ಮಾಡೋದಕ್ಕೆ ಕಂಪ್ನೀಸು ಅಥವಾ ವೆಂಡರ್ಸ್ ಅಂತಾನೂ ಕರೀತಾರೆ. ಇವೆಲ್ಲ ಲೀಸ್ಟ್ ಆಫ್ ವೆಬ್ ಹೋಸ್ಟಿಂಗ್ ಕಂಪ್ನೀಸ್. ನೆಕ್ಸ್ಟ್ ಒನ್, ವೆಬ್ ಬ್ರೌಸರ್ ಅಂದ್ರೇನು? ವೆಬ್ ಬ್ರೌಸರ್ ಇಸ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್ ಸಿಸ್ಟಮ್ ದಟ್ ಅಲೌಸ್ ಅಸ್ ಟು ವೀವ್ ಆ್ಯಂಡ್ ಎಕ್ಸ್ಪ್ಲೋರ್ ಇನ್ಫಾರ್ಮೇಷನ್ ಆನ್ ದ ವೆಬ್ಬಲ್ಲಿ ಬ್ರೌಸ್ ಮಾಡೋಕ್ಕೆ ಇದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರೀತಾರೆ. ಏನು ಇದು ಯಾವುದಕ್ಕೆ ಅಲೋ ಮಾಡುತ್ತೆ ಅಂದರೆ ವ್ಯೂ ಮಾಡೋಕ್ಕೆ ಮತ್ತು ಎಕ್ಸ್ಪ್ಲೋರ್ ದ ಇನ್ಫಾರ್ಮೇಷನ್. ಯೂಸರ್ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಏನಾದರೂ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಜಾಸ್ತಿ ವ್ಯೂ ಮಾಡಬೇಕಾದ್ರೆ, ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ವೆಬ್ ಬ್ರೌಸರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ. ಯೂಸರ್ ಕ್ಯಾನ್ ರಿಕ್ವೆಸ್ಟ್ ಫಾರ್ ಎನಿ ವೆಬ್ ಪೇಜ್ ಬೈ ಜಸ್ಟ್ ಎಂಟರಿಂಗ್ ಎ URL. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಕರೀತಾರೆ. URLಗೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಡ್ರೆಸ್ನ ಟೈಪ್ ಮಾಡಿದಾಗ ಸಾಕು, ಅಡ್ರೆಸ್ ಬರಲಿ ಆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಈ ವೆಬ್ ಬ್ರೌಸರ್ನ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ವೆಬ್ ಬ್ರೌಸರ್ ಕ್ಯಾನ್ ಶೋ ಟೆಕ್ಸ್ಟ್, ಆಡಿಯೋ, ವಿಡಿಯೋ, ಅನಿಮೇಷನ್ ಆ್ಯಂಡ್ ಮೋರ್. ಈ ವೆಬ್ ಬ್ರೌಸರು ಓನ್ಲಿ ಟೆಕ್ಸ್ಟ್ ಮತ್ತು ವಿಡಿಯೋ ಅಷ್ಟೇ ತೋರಿಸಲ್ಲ, ಏನೇನು ತೋರಿಸುತ್ತೆ ಟೆಕ್ಸ್ಟ್, ಆಡಿಯೋ, ವಿಡಿಯೋ, ಗ್ರಾಫಿಕ್ಸ್, ಆ್ಯನಿಮೇಷನ್ಸ್ ಮತ್ತು ಇದಕ್ಕಿಂತ ಜಾಸ್ತಿನೇ ತೋರಿಸುತ್ತೆ ವೆಬ್ ಬ್ರೌಸರ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ವೆಬ್ ಬ್ರೌಸರ್ ಟು ಇಂಟ್ರಾಕ್ಟ್ ಟೆಕ್ಸ್ಟ್ ಆ್ಯಂಡ್ ಕಮಾಂಡ್ಸ್ ಕಂಟೈನಿಂಗ್ ದ ವೆಬ್ ಪೇಜಸ್. ಯಾವ್ಯಾವು ವೆಬ್ ಬ್ರೌಸರ್ಸು ಟೆಕ್ಸ್ಟು, ವಿಡಿಯೋಸು, ಆಡಿಯೋಸು, ಆ್ಯನಿಮೇಷನ್ಸು, ಪಿಕ್ಚರು, ಕ್ಲಿಪ್ಸು ಎಲ್ಲ ತೋರಿಸ್ತದೆ. ನೆಕ್ಸ್ಟು ಇದು ಒಂದು ರೆಸ್ಪಾನ್ಸಿಬಿಲಿಟಿ, ವೆಬ್ ಬ್ರೌಸರ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಬ್ರೌಸರು ಮತ್ತು ವೆಂಡೋರು, ಈ ಬ್ರೌಸರು ಯಾವ ಕಂಪ್ನಿದಂತ ನೋಡೋಣ. ವೆಂಡೋರ್ಸ್ ಅಂದರೆ ಕಂಪ್ನಿ, ಬ್ರೌಸರ್ ಅಂದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬ್ರೌಸರು. ಈ ಬ್ರೌಸರು ಮೈಕ್ರೋಸಾಫ್ಟ್ ಕಂಪ್ನಿದು. ಗೂಗಲ್ ಕ್ರೋಮ್ ಗೂಗಲ್ದು, ಮೊಜಿಲ್ಲಾ ಫೈರ್ಫಾಕ್ಸ್ ಮೊಜಿಲ್ಲಾ ವೆಂಡೋರ್ದು, ನೆಟ್ಸ್ಕೇಪ್ ನ್ಯಾವಿಗೇಟರ್ ನೆಟ್ಸ್ಕೇಪ್ ಕಮ್ಯುನಿಕೇಷನ್ ಕಾರ್ಪೊರೇಷನ್ ಅವ್ರದ್ದು ನೆಟ್ಸ್ಕೇಪ್ ನ್ಯಾವಿಗೇಟರ್ ಅವರು ಒಂದು ಬ್ರೌಸರ್ನ ಡೆವಲಪ್ ಮಾಡಿರ್ತಾರೆ. ಒಪೆರಾದು ಒಪೆರಾ ಸಾಫ್ಟ್ವೇರ್, ಸಫಾರಿದು ಆ್ಯಪಲ್ ಕಂಪ್ನಿಯವರು ಸಫಾರಿ ಬ್ರೌಸರ್ನ ಡೆವಲಪ್ ಮಾಡಿರ್ತಾರೆ. ಮಂಕಿ ಅನ್ನೋದು ಮೊಜಿಲ್ಲಾ ಫೌಂಡೇಶನ್ದು, ಮಿಲಿಯನ್ ಅನ್ನೋದು ಮಿಲಿಯನ್ ವೆಂಡೋರ್ದು. ಥ್ಯಾಂಕ್ ಯು. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.